ಡಿಯರ್ ಟ್ರೈನೀಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಡಕ್ಟರ್ ಆ್ಯಂಡ್ ಟೈಪ್ಸ್ ಆಫ್ ಇಂಡಕ್ಟರ್ಸ್ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ ಥಿಯರಿಗಳು. ಸೊ ಇವತ್ತಿನ ಕ್ಲಾಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಕು. ನೀವು ಎಲ್ಲ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ನೋಡಿರ್ತೀರ. ಯಾವುದೇ ಎಲೆಕ್ಟ್ರಾನಿಕ್ ಸರ್ಕ್ಯೂಟೂ ಸಹ ಈ ರೆಸಿಸ್ಟಾರು ಮತ್ತು ಕೆಪ್ಯಾಸಿಟರು ಮತ್ತು ಇಂಡಕ್ಟರ್ ಇವು ಮೂರು ಕಂಪಲ್ಸರಿ ಎಲ್ಲ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲೂ ಸಹ ನಾವು ಬಳಸ್ತೀವಿ. ಸೊ ಹಾಗಾಗ್ಬಿಟ್ಟು ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಲರ್ನ್ ಅಬೌಟ್ ದಿಸ್ ಕೆಪ್ಯಾಸಿಟರ್. ಸೊ ಕೆಪ್ಯಾಸಿಟರ್ ಅಂತ ಅಂದರೆ ನೀವು ಯೂಶ್ವಲಿ ನೋಡಿರ್ತೀರ, ಒಂದು ಡಬ್ಬ ಇದ್ದಂಗೆ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಕೆಪ್ಯಾಸಿಟರ್? ಎ ಕೆಪ್ಯಾಸಿಟರ್ ಈಸ್ ಎ ಪ್ಯಾಸಿವ್ ಟೂ ಟರ್ಮಿನಲ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ದಟ್ ಸ್ಟೋರ್ಸ್ a potential energy in the form of electrostatic field. ಕೆಪ್ಯಾಸಿಟರ್ ಅಂತಕ್ಕಂಥದ್ದು ಪ್ಯಾಸಿವ್ ಕಾಂಪೊನೆಂಟ್. ಸೊ ಎಲೆಕ್ಟ್ರಾನಿಕ್ ಕಾಂಪೊನೆಂಟಲ್ಲಿ ನಾವು ಎರಡು ವಿಧವಾಗಿ ವಿಂಗಡಣೆ ಮಾಡಿದ್ದೀವಿ, ಒಂದು ಆಕ್ಟಿವ್ ಕಾಂಪೊನೆಂಟ್ ಮತ್ತು ಪ್ಯಾಸಿವ್ ಕಾಂಪೊನೆಂಟ್. ದಿಸ್ ಕೆಪ್ಯಾಸಿಟರ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಪ್ಯಾಸಿವ್ ಕಾಂಪೊನೆಂಟ್. ಇದೇನು ಮಾಡುತ್ತೆ? ಇಟ್ ಸ್ಟೋರ್ ದ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿಯನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡಿನ ರೂಪದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ದ ಎಫೆಕ್ಟ್ ಆಫ್ ಕೆಪ್ಯಾಸಿಟರ್ ಈಸ್ ಕಾಲ್ಡ್ ಎ ಕೆಪ್ಯಾಸಿಟೆನ್ಸ್. ಅಂದರೆ ಕೆಪ್ಯಾಸಿಟರು ಸ್ಟೋರ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಏನಿದೆಯಲ್ಲ, ಅದನ್ನು ನಾವು ಕೆಪ್ಯಾಸಿಟೆನ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಏನಿರುತ್ತೆ ಕೆಪ್ಯಾಸಿಟರ್ ಒಳಗಡೆ? ಎ ಕೆಪ್ಯಾಸಿಟರ್ ಕನ್ಸಿಸ್ಟ್ ಆಫ್ ಟೂ ಕಂಡಕ್ಟಿಂಗ್ ಪ್ಲೇಟ್ separated by an insulating material called dielectric. In simple, capacitor is a device designed to store the electrical charge. So ಕೆಪ್ಯಾಸಿಟರನ್ನು ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದರೆ, ಇದರಲ್ಲಿ ಎರಡು ಕಂಡಕ್ಟಿಂಗ್ ಪ್ಲೇಟ್ಗಳಿರುತ್ತೆ. ಎರಡು ಕಂಡಕ್ಟಿಂಗ್ ಪ್ಲೇಟ್ಗಳನ್ನು ಇನ್ಸುಲೇಟ್ ಮಾಡಿರ್ತಾರೆ. ಮಧ್ಯೆ ಒಂದಕ್ಕೊಂದು ಶಾರ್ಟ್ ಆಗದ ರೀತಿಯಲ್ಲಿ ಒಂದು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಯೂಸ್ ಮಾಡಿಬಿಟ್ಟು ಎರಡು ಕಂಡಕ್ಟಿಂಗ್ ಮಟೀರಿಯಲ್ಗಳನ್ನು ಬ್ಯಾಕ್ ಟು ಬ್ಯಾಕು ಜೋಡಿಸಿರ್ತಾರೆ. ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ಕೆಪ್ಯಾಸಿಟರ್. ಆ್ಯಂಡ್ ಕೆಪ್ಯಾಸಿಟರ್ ಈಸ್ ಎ ಡಿವೈಸ್. ಏನಕ್ಕೆ ನಾವು ಕೆಪ್ಯಾಸಿಟರ್ನ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಎಲೆಕ್ಟ್ರಿಕಲ್ ಚಾರ್ಜ್. ಎಲೆಕ್ಟ್ರಿಕಲ್ ಚಾರ್ಜನ್ನು ಸ್ಟೋರ್ ಮಾಡಿಬಿಟ್ಟು ನೆಸೆಸಿಟಿ ಇದ್ದಾಗ ಅದನ್ನು ಡಿಸ್ಚಾರ್ಜ್ ಮಾಡುವುದಕ್ಕೆ ವಿ ಆರ್ ಯೂಸಿಂಗ್ ದ ಕೆಪ್ಯಾಸಿಟರ್. ಸೊ ಹಾಗಾದರೆ ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ? A capacitor is an electronic ಅಥವಾ electrical device consisting of two parallel conducting plate separated by an insulating material called a dielectric. Connected leads are attached to the parallel plates. So this is the construction of capacitor. ಸೊ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ಕಂಡಕ್ಟಿಂಗ್ ಪ್ಲೇಟು, ಕೆಳಗಡೆ ಇರ್ತಕ್ಕಂಥದ್ದು ಒಂದು ಕಂಡಕ್ಟಿಂಗ್ ಪ್ಲೇಟು, ಮಧ್ಯಭಾಗದಲ್ಲಿ ಇನ್ಸುಲೇಟರನ್ನು, ಇಟ್ ಮೇ ಬಿ ಎ ಪೇಪರ್ ಇನ್ಸುಲೇಟರ್ ಅಥವಾ ಎಲೆಕ್ಟ್ರೋಲಿಟಿಕ್ ಇನ್ಸುಲೇಟರನ್ನು ಯೂಸ್ ಮಾಡಿರ್ತಾರೆ. ಆಮೇಲೆ ಮೇಲ್ಗಡೆ ಪ್ಲೇಟಿಗೆ ಒಂದು ಲೀಡನ್ನು ಸಾಲ್ಡ್ರ್ ಮಾಡಿರ್ತಾರೆ, ಕೆಳಗಡೆ ಪ್ಲೇಟಿಗೆ ಒಂದು ಲೀಡನ್ನು ಸಾಲ್ಡ್ರ್ ಮಾಡಿರ್ತಾರೆ. ದಿಸ್ ಈಸ್ ಎ ಸಿಂಪಲ್ ಕನ್ಸ್ಟ್ರಕ್ಷನ್ ಆಫ್ ಕೆಪ್ಯಾಸಿಟರ್. ಹಾಗಾದರೆ ಈ ಕೆಪ್ಯಾಸಿಟರು ಯಾವ ರೀತಿಯಾಗಿ ಫಂಕ್ಷನ್ ಮಾಡುತ್ತೆ? ಇನ್ ಕೆಪ್ಯಾಸಿಟರ್ the electrical charge is stored in the form of electrostatic field between the two conductors or plate due to the ability of dielectric material to distort the store energy while it is charged and keep the charge for a long period or till it is discharged through a resistor or wire. The unit of charge is coulomb and denoted by C. ಸೊ ಈ ಕೆಪ್ಯಾಸಿಟರ್ ಏನು ಮಾಡುತ್ತಪ್ಪ ಅಂತಂದರೆ, ಚಾರ್ಜನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಯಾವ ರೂಪದಲ್ಲಿ? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತಂದರೆ ಏನು? ಮೇಲ್ಭಾಗದಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದರೆ ಕೆಳಭಾಗದಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಚಾರ್ಜನ್ನು ನಾವು ಬೇಕಾದಾಗ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಬೇಡ ಅಂತಂದರೆ ಒಂದು ರೆಸಿಸ್ಟಾರನ್ನು ಎರಡು ಟರ್ಮಿನಲ್ಗಳ ಮಧ್ಯೆ ಕನೆಕ್ಟ್ ಮಾಡಿದಾಗ ಆ ಕೆಪ್ಯಾಸಿಟರು ಡಿಸ್ಚಾರ್ಜ್ ಆಗುತ್ತೆ. ಈ ಡೈಎಲೆಕ್ಟ್ರಿಕ್ ಮಟೀರಿಯಲ್ಲು ನಾವು ಯಾವ್ದು ಯೂಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ
ಮತ್ತು ಕಂಡಕ್ಟಿಂಗ್ ಪ್ಲೇಟಿನ ಸೈಜಿನ ಮೇಲೆ ಅದು ಸ್ಟೋರ್ ಮಾಡ್ತಕ್ಕಂಥ ಚಾರ್ಜು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದರೆ ಕೆಪಾಸಿಟರು ಯಾವ ರೀತಿ ಚಾರ್ಜನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ? ಇನ್ ನ್ಯಾಚುರಲ್ ಸ್ಟೇಟ್ ಬೋತ್ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಕಂಡಕ್ಟರ್ನಲ್ಲೂ ಸಹ ಎಲೆಕ್ಟ್ರಾನುಗಳು ಇರುತ್ತೆ. ಸೊ ಇಲ್ಲೂ ಸಹ ಪಾಸಿಟಿವ್ ಪ್ಲೇಟಲ್ಲೂ ಅಂದರೆ ಮೇಲ್ಭಾಗದ ಪ್ಲೇಟ್ನಲ್ಲೂ ಸಹ ಎಲೆಕ್ಟ್ರಾನ್ ಇರುತ್ತೆ, ಕೆಳಭಾಗದಲ್ಲಿರ್ತಕ್ಕಂಥ ಪ್ಲೇಟ್ನಲ್ಲೂ ಸಹ ಎಲೆಕ್ಟ್ರಾನ್ ಇರುತ್ತೆ. ಸೊ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ವೆನ್ ದ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ದ ವೋಲ್ಟೇಜ್ ಸೋರ್ಸ್ ಥ್ರೂ ಎ ರೆಸಿಸ್ಟಾರ್, ದ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್, ಬಿಕಾಸ್ ನಿಮಗೆ ಗೊತ್ತಿದೆ ಎಲೆಕ್ಟ್ರಾನ್ ಯಾವ ಚಾರ್ಜರಲ್ಲಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಈ ಒಂದು ಕೆಪಾಸಿಟರನ್ನು ನಾವು ಸಪ್ಲೈಗೆ ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ, the electrons which are in negative charge are removed from a plate A and equal number of deposited plate B. ಇಲ್ಲಿ ಇರ್ತಕ್ಕಂಥ ನೆಗೆಟಿವ್ ಚಾರ್ಜಿಗಿರ್ತಕ್ಕಂಥ ಎಲೆಕ್ಟ್ರಾನುಗಳು ಪ್ಲೇಟ್ ಬಿ ಇಂದ ರಿಮೂವ್ ಆಗಲ್ಪಡುತ್ತದೆ. ಆ್ಯಂಡ್ equal numbers are deposited on plate B. A plate A become a positive charge with respect to B as shown in figure 2B. ಸೊ ಇಲ್ಲೊಂದು ಫಿಗರ್ ಇದೆ ನೋಡಿ. ಸೊ ಎರಡು ಪ್ಲೇಟಿಗೆ ಒಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಇದಕ್ಕೆ ಎಗೆ ಏನು ಮಾಡಿದ್ದೀವಿ ನಾವು, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯನ್ನು ಕನೆಕ್ಷನ್ ಮಾಡಿದ್ದೀವಿ. ಪ್ಲೇಟ್ ಬಿಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯನ್ನು ಕನೆಕ್ಷನ್ ಮಾಡಿದ್ದೀವಿ. ಸೊ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಕಂಡಕ್ಟಿಂಗ್ ಮೆಟೀರಿಯಲ್ಲು ಸಹ ಎಲೆಕ್ಟ್ರಾನುಗಳು ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನುಗಳು ಇರುತ್ತೆ. ಯಾಕೆ ಅಂತಂದರೆ ನಾವು ಯೂಸ್ ಮಾಡಿರ್ತಕ್ಕಂಥ ಎರಡೂ ಲೋಹಗಳು ಒಂದೇ ಸೈಜಲ್ಲಿರುತ್ತೆ, ಒಂದೇ ಲೋಹಗಳಾಗಿರೋದ್ರಿಂದ ಎರಡರಲ್ಲೂ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನುಗಳು ಇರುತ್ತೆ. ಸೊ ಯಾವಾಗ ನಾವು ಈ ಪ್ಲೇಟನ್ನು ಸೋರ್ಸಿಗೆ ಕನೆಕ್ಷನ್ ಮಾಡ್ತೀವಿ, ಎಲೆಕ್ಟ್ರಾನ್ ಯಾವ ಚಾರ್ಜಲ್ಲಿರುತ್ತೆ, ನೆಗೆಟಿವ್ ಚಾರ್ಜಲ್ಲಿರುತ್ತೆ. ಇಲ್ಲಿ ನಾವು ಪ್ಲೇಟನ್ನು ಯಾವ ಸಪ್ಲೈ ಕನೆಕ್ಷನ್ ಮಾಡಿದ್ದೀವಿ, ಪಾಸಿಟಿವ್ಗೆ ಕನೆಕ್ಷನ್ ಮಾಡಿದ್ದೀವಿ. ಸೊ ಹಾಗಾಗ್ಬಿಟ್ಟು ಪಾಸಿಟಿವ್ ಅಂದರೆ ಎ ಪ್ಲೇಟಲ್ಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನುಗಳು ಈ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಇದೆಯಲ್ಲ, ಅದು ಎಲ್ಲ ತನ್ನ ಕಡೆಗೆ ಡ್ರ್ಯಾಗ್ ಮಾಡ್ಕೊಂಡು ಬಿಡುತ್ತೆ. ಆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನುಗಳೇನಿರುತ್ತಲ್ಲ, ದಟ್ ವಿಲ್ ಮೂವ್ಸ್ ಟುವಾರ್ಡ್ಸ್ ದ ಬಿ ಪ್ಲೇಟ್ ಕಡೆಗೆ ಹೋಗುತ್ತೆ. ಯಾವಾಗ ಎ ಪ್ಲೇಟಿನಲ್ಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನುಗಳು ನಿಲ್ಲಾಗುತ್ತೋ ಆವಾಗ ಪ್ಲೇಟ್ ಎ ಬಿಕಮ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಎಲ್ಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನುಗಳು ಪ್ಲೇಟ್ ಬಿ ಕಡೆಗೆ ಹೋಗಿರೋದ್ರಿಂದ ಇದರಲ್ಲಿ ನೆಗೆಟಿವ್ ಚಾರ್ಜು ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಹೌ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಕ್ರಿಯೇಟೆಡ್ ಇನ್ ದ ಕೆಪಾಸಿಟರ್. ದ ಕರೆಂಟ್ ಎಂಟರ್ಸ್ ಆ್ಯಂಡ್ ಲೀವ್ಸ್ ದ ಕೆಪಾಸಿಟರ್, ಬಟ್ ದ ಇನ್ಸುಲೇಷನ್ ಬಿಟ್ವೀನ್ ದ ಕೆಪಾಸಿಟರ್ ಪ್ಲೇಟ್ ಪ್ರಿವೆಂಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕೆಪಾಸಿಟರ್. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಇದು ಎಲೆಕ್ಟ್ರಾನ್ಗಳನ್ನು ತನ್ನತ್ಕ ಎಳ್ಕೊಳ್ಳುತ್ತೆ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಇಲ್ಲಿ ಅಲ್ಲಿ ಎಳ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನುಗಳು ಎಲ್ಲಿಗೆ ಹೋಗುತ್ತೆ, ನೆಗೆಟಿವ್ ಟರ್ಮಿನಲ್ ಅಂದರೆ ಬಿಗೆ ಹೋಗುತ್ತೆ. ಅವಾಗೇನಾಗುತ್ತೆ, ಕರೆಂಟ್ ಫ್ಲೋ ಆಗ್ತಾನೆ ಹೋಗಿರುತ್ತೆ. ಬಟ್ ಪ್ಲೇಟ್ ಎನಿಂದ ಪ್ಲೇಟ್ ಬಿಗೆ ಕರೆಂಟು ಫ್ಲೋ ಆಗಲ್ಲ. ಎಕ್ಸ್ಟರ್ನಲ್ ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಎಲ್ಲಿವರೆಗೂ, ಅಂಟಿಲ್ ದ ಕೆಪಾಸಿಟರ್ ವಿಲ್ ಸ್ಟೋರ್ ದ ಎನರ್ಜಿ ಡಿಪೆಂಡಿಂಗ್ ಆನ್ ಇಟ್ಸ್ ಕೆಪಾಸಿಟಿ. ಪ್ರತಿಯೊಂದು ಕೆಪಾಸಿಟರ್ಗೂ ಸಹ ಅದು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಎಲ್ಲಿವರೆಗೂ ಅದರ ಚಾರ್ಜ್ ಫುಲ್ ಆಗಲ್ವೋ ಅಲ್ಲಿವರೆಗೂ ಅದರಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಬಟ್ ಕರೆಂಟ್ ಶುಡ್ ನಾಟ್ ಫ್ಲೋ ಬಿಟ್ವೀನ್ ಪ್ಲೇಟ್ ಎ ಮತ್ತು ಪ್ಲೇಟ್ ಬಿ. ಎರಡು ಪ್ಲೇಟ್ಗಳ ಮಧ್ಯೆ ಕರೆಂಟ್ ಫ್ಲೋ ಆಗಲ್ಲ. ಯಾಕಪ್ಪ ಅಂತಂದರೆ ಮಧ್ಯಭಾಗದಲ್ಲಿ ಪ್ಲೇಟ್ ಎ ಮತ್ತು ಪ್ಲೇಟ್ ಬಿನ ಮಧ್ಯದಲ್ಲಿ ನಾವು ಇನ್ಸುಲೇಟಿಂಗ್ ಮಟೀರಿಯಲ್ ಅಥವಾ ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಹಾಕಿರೋದ್ರಿಂದ ಪ್ಲೇಟ್ ಎ ಪ್ಲೇಟ್ ಬಿ ಮಧ್ಯೆ ಯಾವುದೇ ಥರನಾದ ಕರೆಂಟ್ ಫ್ಲೋ ಆಗಲ್ಲ. ಓಕೆ. ಸೊ ಹಾಗಾಗ್ಬಿಟ್ಟು ಎ ಪ್ಲೇಟಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ, ಬಿ ಪ್ಲೇಟಲ್ಲಿ ನೆಗೆಟಿವ್ ಚಾರ್ಜು ಬಿಲ್ಡಪ್ ಆಗುತ್ತೆ. ಆನ್ ಎಲೆಕ್ಟ್ರಾನ್ ಫ್ಲೋಯಿಂಗ್ ಇನ್ ಟು ದ ನೆಗೆಟಿವ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಹ್ಯಾವ್ ಎ ಪೊಲಾರಿಟಿ ಅಪೋಸಿಟ್ ಟು ದಟ್ ಆಫ್ ಬ್ಯಾಟ್ರಿ ಸಪ್ಲೈಯಿಂಗ್ ದ ಕರೆಂಟ್.
The voltage across the capacitor opposes the battery voltage. The total circuit voltage therefore consists of two series opposite voltage. ಸೊ ಇಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜು ಇದು ಈ ಪ್ಲೇಟ್ ಬಿ ಅಪೋಸ್ ಮಾಡುತ್ತೆ. ಇಲ್ಲಿರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಪ್ಲೇಟ್ ಏನಲ್ಲಿರ್ತಕ್ಕಂಥದ್ದು ಈ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಚಾರ್ಜನ್ನು ಅಪೋಸ್ ಮಾಡುತ್ತೆ. ಯಾವಾಗ ವ್ಯಾನ್ ಇಟ್ ಈಸ್ ಫುಲ್ಲಿ ಚಾರ್ಜ್. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ಪ್ಲೇಟ್ ಎ ಮತ್ತು ಪ್ಲೇಟ್ ಬಿ ಮಧ್ಯೆ ಯಾವುದೇ ರೀತಿಯಾದ ಕರೆಂಟು ಫ್ಲೋ ಆಗಲ್ಲ. ದ ಟೋಟಲ್ ಸರ್ಕ್ಯೂಟ್ ವೋಲ್ಟೇಜ್ ಹೆಂಗಿರುತ್ತೆ ಅಂತಂದರೆ ಟೂ ಸೀರೀಸ್ ಅಪೋಸಿಂಗ್ ವೋಲ್ಟೇಜ್, ಎರಡು ಅಪೋಸಿಟ್ ವೋಲ್ಟೇಜನ್ನು ನಾವು ಕನೆಕ್ಷನ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ. ಆಸ್ ದ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಇಸ್ ಇನ್ಕ್ರೀಸ್ಡ್, the effective circuit voltage which is different between the battery voltage and capacitor voltage decreases. This is in turn causes a decrease in the circuit current. When the voltage across the capacitor equal to the battery voltage ಮತ್ತು ಕೆಪಾಸಿಟರ್ ವೋಲ್ಟೇಜು ಈಕ್ವಲ್ ಆದಾಗ ಏನಾಗುತ್ತೆ ಅಂದರೆ ದ ಎಫೆಕ್ಟಿವ್ ವೋಲ್ಟೇಜ್ ಇನ್ ದ ಸರ್ಕ್ಯೂಟ್ ಈಸ್ ಜೀರೋ. ಸರ್ಕ್ಯೂಟಲ್ಲಿ ಹರಿತಕ್ಕಂಥ ಎಫೆಕ್ಟಿವ್ ವೋಲ್ಟೇಜು ಜೀರೋ ಆಗುತ್ತೆ. ಆ್ಯಂಡ್ ಸೊ ದ ಕರೆಂಟ್ ಫ್ಲೋ ಸ್ಟಾಪ್. ಒನ್ಸ್ ದ ಕೆಪಾಸಿಟರ್ ಈಸ್ ಫುಲ್ಲಿ ಚಾರ್ಜ್, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ವಿಲ್ ಬಿ ಸ್ಟಾಪ್. ಅಟ್ ದಿಸ್ ಪಾಯಿಂಟ್ ದ ಕೆಪಾಸಿಟರ್ ಈಸ್ ಫುಲ್ಲಿ ಚಾರ್ಜ್ ಆ್ಯಂಡ್ ನೋ ಫರ್ದರ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಔಟ್ಪುಟ್ ಸರ್ಕ್ಯೂಟ್. ಒಂದು ಸರಿ ಕೆಪಾಸಿಟರು ಚಾರ್ಜ್ ಆಯಿತು ಅಂತಂದರೆ ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗೋದು ಸ್ಟಾಪ್ ಆಗುತ್ತೆ. ದಿಸ್ ಈಸ್ ಹೌ the capacitor will store the electric charge. Next to capacitance. What is the meaning of capacitance? The ability or a capacity to store the energy in the form of electric charge is called capacitance. Capacitor ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಚಾರ್ಜನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ ಸ್ಟೋರ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಕೆಪಾಸಿಟರ್ನಲ್ಲೂ ಸಹ ಅದರದೇ ರೀತಿಯಾದ ಸಾಮರ್ಥ್ಯ ಇರುತ್ತೆ. ಈಗ ಎಕ್ಸಾಂಪಲ್ಲು 10 ಮೈಕ್ರೋಫ್ಯಾರಡ್ ಅಂತ ಹೇಳ್ತೀವಿ, 100 ಮೈಕ್ರೋಫ್ಯಾರಡ್ ಅಂತ ಹೇಳ್ತೀವಿ, 1000 ಮೈಕ್ರೋಫ್ಯಾರಡ್ ಅಂತ ಹೇಳ್ತೀವಿ. ಇದೇನಪ್ಪ ಮೈಕ್ರೋಫ್ಯಾರಡ್ ಅಂತ ಅಂದರೆ ಆ ಕೆಪಾಸಿಟರಿನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಚಾರ್ಜನ್ನು ಸ್ಟೋರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೆಪಾಸಿಟನ್ಸ್ ಅಂತ ಕರಿತೀವಿ. ಕೆಪಾಸಿಟನ್ಸನ್ನು ನಾವು ಕ್ಯಾಪಿಟಲ್ ಸಿ ಅಂತಕ್ಕಂಥ ಒಂದು ಲೆಟರಿಂದ ಏನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಈ ಕೆಪಾಸಿಟೆನ್ಸ್ಗೆ ಯೂನಿಟು ಫ್ಯಾರಡಲ್ಲಿ ಹೇಳ್ತೀವಿ. ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಬೇಸ್ಡ್ ಆನ್ ದ ಕೆಪಾಸಿಟೆನ್ಸ್ ಇನ್ ಫ್ಯಾರಡಲ್ಲಿ ಹೇಳ್ತೀವಿ. ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಫ್ಯಾರಡ್. ಅಂದರೆ 1 ಫ್ಯಾರಡ್ ಅಂತಂದ್ರೆ ಏನು, 1 ಫ್ಯಾರಡ್ ಈಸ್ ದಟ್ ಅಮೌಂಟ್ ಆಫ್ ಕೆಪಾಸಿಟೆನ್ಸ್ ವಿಚ್ ಸ್ಟೋರ್ಸ್ 1 ಕೂಲಂಬ್ ಆಫ್ ಚಾರ್ಜ್ ವೆನ್ ದ ಕೆಪಾಸಿಟರ್ ಈಸ್ ಚಾರ್ಜ್ ಟು 1 ವೋಲ್ಟ್. 1 ವೋಲ್ಟ್ ಕೊಟ್ಬಿಟ್ಟು ನೀವು ಕೆಪಾಸಿಟರನ್ನು ಚಾರ್ಜ್ ಮಾಡಿದರೆ ಆ ಕೆಪಾಸಿಟರಿನ ಒಳಗಡೆ 1 ಕೂಲಂಬಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಸ್ಟೋರ್ ಆಗಿದ್ದರೆ ಅದನ್ನು ನಾವು 1 ಫ್ಯಾರಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಫ್ಯಾರಡ್ ಈಸ್ ಎ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಆ್ಯಂಡ್ ಕೂಲಂಬ್ ಈಸ್ ಎ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನೆನಪಲ್ಲಿ ಇಟ್ಕೊಂಡಿರಬೇಕು, ಕೆಪಾಸಿಟೆನ್ಸ್ಗೆ ಯೂನಿಟು ಫ್ಯಾರಡು, ಎಲೆಕ್ಟ್ರಿಕ್ ಚಾರ್ಜ್ಗೆ ಯೂನಿಟು ಕೂಲಂಬ್. ಅದನ್ನು ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಚಾರ್ಜನ್ನು ಕೂಲಂಬಲ್ಲಿ ಹೇಳ್ತೀವಿ ನಾವು, ಅದನ್ನು ಕ್ಯೂ, ಕ್ಯಾಪಿಟಲ್ ಕ್ಯೂ ಅಂತಕ್ಕಂಥ ಒಂದು ಲೆಟ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೆಪಾಸಿಟೆನ್ಸನ್ನು ಫ್ಯಾರಡಲ್ಲಿ ಹೇಳ್ತೀವಿ, ಅದನ್ನು ಕ್ಯಾಪಿಟಲ್ ಸಿ ಅಂತಕ್ಕಂಥ ಲೆಟ್ರ್ನಿಂದ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಕೆಪಾಸಿಟೆನ್ಸನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸಿ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂತಕ್ಕಂಥ ಒಂದು ಫಾರ್ಮುಲಾನ ಅಪ್ಲೈ ಮಾಡಿದಾಗ ಈ ಕೆಪಾಸಿಟೆನ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದೇ ಫಾರ್ಮುಲನ್ನು ನಾವು ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ ಮಾಡಿದರೆ ವೋಲ್ಟೇಜನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ದಟ್ ರಿಕ್ವೈರ್ಸ್ 0.5 C to charge it to 25 volt. ಸೊ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದರಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗಬೇಕು, 0.5 ಕೂಲಂಬಷ್ಟು ಚಾರ್ಜ್ ಸ್ಟೋರ್ ಆಗಬೇಕು ಬೈ ಅಪ್ಲೈಯಿಂಗ್ ಎ ವೋಲ್ಟೇಜ್ ಆಫ್ 25 ವೋಲ್ಟ್. 25 ವೋಲ್ಟೇಜನ್ನು ನೀವು
ಒಂದು ಕೆಪ್ಯಾಸಿಟರಿಗೆ ಕೊಟ್ಟಾಗ 0.5 ಕೂಲಂಬಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಸ್ಟೋರ್ ಆಗಬೇಕು ಅಂತಂದರೆ ಆ ಕೆಪ್ಯಾಸಿಟರ್ನ ಕೆಪ್ಯಾಸಿಟೆನ್ಸು ಎಷ್ಟಿರಬೇಕು? ಸೊ ಫಾರ್ಮುಲಾ ಸಿ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಕ್ಯೂ ಎಷ್ಟಿದೆ? 0.5. ವಿ ಎಷ್ಟಿದೆ? 25. ಎರಡೂ ಡಿವೈಡ್ ಮಾಡಿದರೆ 0.02 ಫ್ಯಾರಡಷ್ಟು ಅದರಲ್ಲಿ ಕೆಪ್ಯಾಸಿಟರ್ನಲ್ಲಿ ಚಾರ್ಜು, ಅಂದರೆ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ ಈಸ್ ಈಕ್ವಲ್ ಟು 0.02 ಫ್ಯಾರಡ್. ಸೊ ದಿಸ್ ಈಸ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್. ನೆಕ್ಸ್ಟ್ ಬಂದ್ಬಿಟ್ಟು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್. ಸಿಮಿಲರ್ ಟು ದ ರೆಸಿಸ್ಟಾರ್ ಆ್ಯಂಡ್ ಇಂಡಕ್ಟರ್, ಕೆಪ್ಯಾಸಿಟರ್ ಆಲ್ಸೋ ಆಫರ್ಸ್ ಎ ಆಪೋಸಿಷನ್ ಟು ದ ಫ್ಲೋ ಆಫ್ ಎ ಸಿ ಕರೆಂಟ್. ಸೊ ಯಾವ ರೀತಿಯಾಗಿ ರೆಸಿಸ್ಟಾರ್ನಲ್ಲಿ ಮತ್ತು ಇಂಡಕ್ಟರ್ನಲ್ಲಿ ಆಪೋಸಿಷನ್, ಕರೆಂಟ್ ಫ್ಲೋಗೆ ಆಪೋಸಿಷನ್ ಆಗುತ್ತೋ ಅದೇ ರೀತಿಯಾಗಿ ಕೆಪ್ಯಾಸಿಟರ್ನಲ್ಲೂ ಸಹ ಕೆಪ್ಯಾಸಿಟರು ಸಹ ಎ ಸಿ ಕರೆಂಟನ್ನು ಆಪೋಸ್ ಮಾಡುತ್ತೆ. ದಿಸ್ ಆಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೈ ಎ ಕೆಪ್ಯಾಸಿಟರ್ ಇಸ್ ಕಾಲ್ಡ್ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್. ಸೊ ಈ ಕೆಪ್ಯಾಸಿಟರು ಎ ಸಿ ಕರೆಂಟನ್ನು ಆಪೋಸ್ ಮಾಡ್ತಕ್ಕಂಥ ಒಂದು ಗುಣವನ್ನು, ಒಂದು ಸಾಮರ್ಥ್ಯವನ್ನು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಒಂದು ಕಂಡಕ್ಟರ್ನಲ್ಲಿ ಕರೆಂಟು ಫ್ಲೋ ಆಗೋದಕ್ಕೆ ಆಪೋಸ್ ಮಾಡ್ತಕ್ಕಂಥದ್ದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಆಪೋಸಿಷನ್ ಮಾಡೋದಕ್ಕೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೆಪ್ಯಾಸಿಟರ್ನಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಅಪೋಸಿಷನ್ ಮಾಡ್ತಕ್ಕಂಥ ಒಂದು ಗುಣವನ್ನು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸನ್ನು ಕ್ಯಾಪಿಟಲ್ ಆರ್ ಅಂತಕ್ಕಂಥ ಒಂದು ಲೆಟರಿಂದ ಇಂಡಿಕೇಟ್ ಮಾಡ್ತೀವಿ, ಅದಕ್ಕೆ ಯೂನಿಟು ಓಮ್. ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಎಕ್ಸ್ ಎಲ್ ಅಂತಕ್ಕಂಥ ಒಂದು ಲೆಟರಿಂದ ಇಂಡಿಕೇಟ್ ಮಾಡ್ತೀವಿ, ಅದಕ್ಕೆ ಯೂನಿಟು ಓಮ್. ಈ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸನ್ನು ಎಕ್ಸ್ ಸಿ ಅಂತಕ್ಕಂಥ ಒಂದು ಲೆಟರಿಂದ ಇಂಡಿಕೇಟ್ ಮಾಡ್ತೀವಿ, ಅದಕ್ಕೂ ಸಹ ಯೂನಿಟು ಓಮ್. ಮೂರಕ್ಕೂ ಯಾಕಪ್ಪ ಯೂನಿಟು ಓಮ್ ಅಂತ ಅಂದರೆ, ಮೂರೂ ಸಹ ಕರೆಂಟನ್ನು ಆಪೋಸ್ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರೋದ್ರಿಂದ, ಮೂರೂ ಸಹ ರೆಸಿಸ್ಟೆನ್ಸಿಗೆ ಪ್ರಾಪರ್ಟಿಯನ್ನು ಹೊಂದಿರೋದ್ರಿಂದ ಮೂರಕ್ಕೂ ಸಹ ಯೂನಿಟು ಓಮ್ ಆಗಿರುತ್ತೆ. ಸೊ ಈಗ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತಕ್ಕಂಥ ಒಂದು ಫಾರ್ಮುಲನ್ನು ನೀವು ಬೇಸಿಕ್ ಚಾಪ್ಟರ್ನಲ್ಲಿ ಕೂಲಮ್ ಕಂಡುಹಿಡಿಯುವಾಗ, ಅಂದರೆ ಎಲೆಕ್ಟ್ರಿಸಿಟಿ ಮಾಡುವಾಗ ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ ಇದೆ, ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂದರೆ ಏನು? ಐ ಅಂದರೆ ಕರೆಂಟು, ಕ್ಯೂ ಅಂತಂದರೆ ಚಾರ್ಜ್ ಸ್ಟೋರ್ಡ್ ಇನ್ ಕೂಲಮ್, ಟಿ ಅಂದರೆ ಟೈಮ್. ಸೊ ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ. ಸೊ ಐ ಬೇಕು ಅಂತಂದರೆ ಕ್ಯೂ ಡಿವೈಡೆಡ್ ಬೈ ಟಿ ಆ್ಯಂಡ್ ಐ ಈಸ್ ಈಕ್ವಲ್ ಟು ಸಿ ವಿ ಡಿವೈಡ್ ಬೈ ಟಿ. ದಿಸ್ ಮೀನ್ಸ್ ದಟ್ ಇದಕ್ಕೆ ಏನಪ್ಪ ನಮ್ಗೆ ಅರ್ಥ ಆಗುತ್ತೆ ಈ ಫಾರ್ಮುಲನ್ನು ನೋಡಿದಾಗ ಅಂದರೆ, ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ and current is directly proportional to the voltage and current is directly proportional to the frequency. So because F is inverse of time, from the above equation the amount of AC current that a capacitor conducts depend on, ಅಂದರೆ ಕೆಪ್ಯಾಸಿಟರು ಎ ಸಿ ಕರೆಂಟನ್ನು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ರೀಕ್ವೆನ್ಸಿ ಆಫ್ ಎ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಆಂಪ್ಲಿಟ್ಯೂಡ್ ಆಫ್ ಅಪ್ಲೈಡ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ದ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ಸ್ ಆರ್ ಡಿಪೆಂಡ್. ಸೊ ಹಂಗಾರೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸನ್ನು ನಾವು ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂತಂದರೆ, ಎಕ್ಸ್ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2π ಎಫ್ ಸಿ. ಇದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡಿರಬೇಕು. ಎಕ್ಸ್ ಸಿ ಅಂತಂದರೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇಸ್ ಎ ಕಾನ್ಸ್ಟೆಂಟ್, ಪೈ ಇಸ್ ಎ ಕಾನ್ಸ್ಟೆಂಟ್, ಎಫ್ ಅಂತಂದರೆ ಫ್ರೀಕ್ವೆನ್ಸಿ, ಸಿ ಅಂತಂದರೆ ಚಾರ್ಜ್, ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್. ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನಾವು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಾಗಾದರೆ ಫ್ಯಾಕ್ಟರ್ ಡಿಟರ್ಮೈನಿಂಗ್ ದ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್. ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದು ಭಾಳ ಇಂಪಾರ್ಟೆಂಟ್. ವಾಟ್ ಆರ್ ದ ಫ್ಯಾಕ್ಟರ್ಸ್
ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ವಿಲ್ ಡಿಪೆಂಡ್. ಈಗ ಒಂದು ಕೆಪಾಸಿಟರು ನಮಗೆ 1000 ಮೈಕ್ರೋಫ್ಯಾರಡ್ ಸ್ಟೋರ್ ಮಾಡುತ್ತೆ. ಕೆಲವೊಂದು ಕೆಪಾಸಿಟರು 100 ಮೈಕ್ರೋಫ್ಯಾರಡನ್ನು ಸ್ಟೋರ್ ಮಾಡುತ್ತೆ. ಕೆಲವೊಂದು ಕೆಪಾಸಿಟರ್ಗಳು ಇನ್ ಟರ್ಮ್ಸ್ ಆಫ್ ಮೈಕ್ರೋಫ್ಯಾರಡಷ್ಟು ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ಹಾಗಾದರೆ ಚಾರ್ಜ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಒಂದನೇದು ಏರಿಯಾ ಆಫ್ ದ ಪ್ಲೇಟ್. ಏನು ಏರಿಯಾ ಆಫ್ ದ ಪ್ಲೇಟು? ಇಲ್ಲಿದೆ ನೋಡಿ. ಈ ಕೆಪಾಸಿಟರಿನ ಪ್ಲೇಟ್ ಇದೆಲ್ಲ, ಈ ಪ್ಲೇಟಿನ ಏರಿಯಾ ಜಾಸ್ತಿ ಇತ್ತು ಅಂತಂದರೆ ಕೆಪಾಸಿಟರು ಜಾಸ್ತಿ ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ಕಡಿಮೆ ಇತ್ತು ಅಂತಂದರೆ ಕಡಿಮೆ ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ಸೊ ಹಾಗಾಗ್ಬಿಟ್ಟು ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಡಿಪೆಂಡ್ ಆನ್ ನಂಬರ್ 1 ಏರಿಯಾ ಆಫ್ ದ ಪ್ಲೇಟ್. ಎರಡನೇದು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್. ಎರಡು ಪ್ಲೇಟ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರನೇದು ಟೈಪ್ ಆಫ್ ಡೈಎಲೆಕ್ಟ್ರಿಕ್ ಮಟೀರಿಯಲ್. ಎರಡು ಪ್ಲೇಟ್ಗಳ ಮಧ್ಯೆ ಯೂಸ್ ಮಾಡಿರ್ತಕ್ಕಂಥ ಡೈಎಲೆಕ್ಟ್ರಿಕ್ ಮಟೀರಿಯಲ್ಲು ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ರೆಸಿಸ್ಟೆನ್ಸ್ ಆಫ್ ದ ಪ್ಲೇಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ವಿಲ್ ಡಿಪೆಂಡ್. ಸೊ ಹಾಗಾದರೆ ಏರಿಯಾದ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ? ನಾನು ಆಗಲೇ ಹೇಳ್ದಂಗೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ವಿಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಪ್ಲೇಟ್. ಏರಿಯಾ ಜಾಸ್ತಿ ಆಯಿತು ಅಂದರೆ ಆ ಕೆಪಾಸಿಟರು ಜಾಸ್ತಿ ಚಾರ್ಜನ್ನು ಸ್ಟೋರ್ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತದೆ. ಏರಿಯಾ ಕಮ್ಮಿ ಆಯಿತು ಅಂತಂದರೆ ಕಡಿಮೆ ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ನೆಕ್ಸ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ? ದ ಅಮೌಂಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್. ಏನಂಗಂದರೆ ಎರಡು ಪ್ಲೇಟುಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸು ಜಾಸ್ತಿ ಆಯಿತು ಅಂದರೆ ಕೆಪಾಸಿಟರು ಕಡಿಮೆ ಪ್ರಮಾಣದ ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ಭಾಳ ಹತ್ತಿರ ಇದ್ದು ಅಂತಂದರೆ ಜಾಸ್ತಿ ಚಾರ್ಜನ್ನು ಸ್ಟೋರ್ ಮಾಡುತ್ತೆ. ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ ಡಿಕ್ರೀಸಸ್ ಆಸ್ ದ ಡಿಸ್ಟೆನ್ಸ್ ಆಫ್ ದ ಪ್ಲೇಟ್ ವಿಲ್ ಇನ್ಕ್ರೀಸಸ್. ಎರಡು ಪ್ಲೇಟ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಏನಾಗುತ್ತಪ್ಪ ಅಂದರೆ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ವಿಲ್ ಬಿ ಡಿಕ್ರೀಸಸ್. ಸೊ ಹಾಗಾಗ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಆಫ್ ಡೈಎಲೆಕ್ಟ್ರಿಕ್ ಮಟೀರಿಯಲ್. ಇನ್ ಜನರಲ್ those materials which undergo the greatest distortion store the most capacitance. The ability of a dielectric material to distort the stored voltage indicated its dielectric constant. ಇಲ್ಲಿ ಏನಪ್ಪ ಅಂತಂದರೆ ನಾವು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಇನ್ಸುಲೇಟರ್ ಯೂಸ್ ಮಾಡಿರ್ತೀವಿ. ಆ ಇನ್ಸುಲೇಟರ್ ಏನಾದರೂ ಸ್ವಲ್ಪ ವೀಕ್ ಆಯಿತು ಅಂತಂದರೆ, ಅದರಲ್ಲಿರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸು ಕಡಿಮೆ ಆಯಿತು ಅಂತಂದರೆ ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜ್ಗಳ ಮಧ್ಯೆ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಲೀಕೇಜ್ ಸ್ಟಾರ್ಟ್ ಆಗಿಬಿಟ್ಟು ಕೆಪಾಸಿಟರು ವೀಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ನಾವು ಏನು ಯೂಸ್ ಮಾಡ್ತೀವೋ ಅದು ಭಾಳ ಗುಡ್ ಕಂಡೀಷನ್ನಲ್ಲಿರಬೇಕು. ಮತ್ತು ಒಳ್ಳೆ ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ನಾವು ಯೂಸ್ ಮಾಡಿದಾಗ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರನ್ನು ನಾವು ಮೇಂಟೈನ್ ಮಾಡ್ಬೋದು. ಸೊ ಯೂಶ್ವಲಿ ಮೈಕಾವನ್ನು ನಾವು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಯೂಸ್ ಮಾಡ್ತೀವಿ. ಕೆಲವೊಂದು ಕೆಪಾಸಿಟರ್ನಲ್ಲಿ ಪೇಪರನ್ನು ಯೂಸ್ ಮಾಡ್ತೀವಿ. ಸೊ ಹೀಗೆ ಬೇರೆ ಬೇರೆ ಟೈಪ್ ಆಫ್ ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ಟೈಪ್ ಆಫ್ ಕೆಪಾಸಿಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಚರ್. ದ ಟೆಂಪರೇಚರ್ ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ ದ ಕೆಪಾಸಿಟರ್ ಈಸ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಆಫ್ 4 ಫ್ಯಾಕ್ಟರ್. ಅಂದರೆ ಟೆಂಪರೇಚರ್ ಮೇಲೆ ಹೆಚ್ಚಿಗೆ ಇದು ಪರಿಣಾಮ ಬೀರಲ್ಲ. ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ವಿಲ್ ನಾಟ್ ಎಫೆಕ್ಟ್ ಮೋರ್ ಡ್ಯೂ ಟು ದ ವೇರಿಯೇಷನ್ ಆಫ್ ದ ಟೆಂಪರೇಚರ್. ಬೇರೆ ಫ್ಯಾಕ್ಟರ್ ನಾವು ಏನು ಹೇಳಿದ್ವಲ್ಲ, ಏರಿಯಾ ಆಫ್ ದ ಪ್ಲೇಟು, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟು, ಡೈಎಲೆಕ್ಟ್ರಿಕ್ ಮಟೀರಿಯಲ್ಲು, ಇವು ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಿದ್ರೆ ಟೆಂಪರೇಚರ್ ಮೇಲೆ ಭಾಳ ಪರಿಣಾಮವನ್ನು ಬೀರಲ್ಲ. ಸೊ ಇಟ್ ನೀಡ್ಸ್ ನಾಟ್ ಬಿ ಕನ್ಸಿಡರ್ ಫಾರ್ ಮೆನಿ ಜನರಲ್ ಅಪ್ಲಿಕೇಶನ್. ಟೆಂಪರೇಚರನ್ನು ನಾವು ಕನ್ಸಿಡರೇ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಕೆಪಾಸಿಟರ್. ಕೆಪಾಸಿಟರನ್ನು ನಾವು
ಹೇಗೆ ನಾವು ರೆಸಿಸ್ಟಾರನ್ನು 2 ವಿಧವಾಗಿ ವಿಂಗಡಣೆ ಮಾಡಿದ್ವೋ, ಫಿಕ್ಸಡ್ಡು ಮತ್ತು ವೇರಿಯೇಬಲ್ಲು, ಅದೇ ರೀತಿಯಾಗಿ ಇಂಡಕ್ಟರ್ನಲ್ಲೂ ಸಹ ಫಿಕ್ಸೆಡ್ಡು ಮತ್ತು ವೇರಿಯೇಬಲ್ ಇರುತ್ತೆ. ಅದೇ ರೀತಿಯಾಗಿ ಕೆಪಾಸಿಟರ್ನಲ್ಲೂ ಸಹ ಫಿಕ್ಸೆಡ್ ಕೆಪಾಸಿಟರ್ ಮತ್ತು ವೇರಿಯೇಬಲ್ ಕೆಪಾಸಿಟರ್ ಅಂತ ಇರುತ್ತೆ. ಸೊ ಫಿಕ್ಸೆಡ್ ಕೆಪಾಸಿಟರಿನ ಬಗ್ಗೆ ಫಸ್ಟ್ ನೋಡೋದಾದರೆ, ಫಸ್ಟ್ ಅದರಲ್ಲಿ ಬರ್ತಕ್ಕಂಥದ್ದು ಸಿರಾಮಿಕ್ ಕೆಪಾಸಿಟರ್ ಅಂತ ಬರುತ್ತೆ. ಈ ಸಿರಾಮಿಕ್ ಕೆಪಾಸಿಟರ್ನಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ, ಸಿರಾಮಿಕ್ ಅಂತಕ್ಕಂಥ ಒಂದು ಮಟೀರಿಯಲನ್ನು ಡೈಎಲೆಕ್ಟ್ರಿಕ್ ಮಟೀರಿಯಲ್ಲಾಗಿ, ಅಂದರೆ 2 ಪ್ಲೇಟ್ಗಳ ಮಧ್ಯೆ ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಸಿರಾಮಿಕ್ಕನ್ನು ಯೂಸ್ ಮಾಡಿರ್ತಾರೆ. ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಇದು ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ಹೊಂದಿರುತ್ತದೆ. ಆಸ್ ಎ ರಿಸಲ್ಟ್, ಕಂಪ್ಯಾರಿಟಿವ್ಲಿ ಹೈ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಅಚೀವ್ಡ್ ಎ ಸ್ಮಾಲ್ ಫಿಸಿಕಲ್ ಸೈಜ್. ಸೊ ಇದ್ರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು ಸಿರಾಮಿಕ್ದು ತುಂಬ ಚೆನ್ನಾಗಿರೋದ್ರಿಂದ ನೀವು ಅತಿ ಕಡಿಮೆ ಕೆಪಾಸಿಟರನ್ನು, ಕಡಿಮೆ ಸೈಜಿನ ಕೆಪಾಸಿಟರನ್ನು ಯೂಸ್ ಮಾಡಿದ್ರೂ ಸಹ ಇದರಲ್ಲಿ ಫಿಸಿಕಲ್ ಸೈಜ್ ಕಮ್ಮಿ ಇದ್ರೂ ಕೆಪಾಸಿಟೆನ್ಸು ಜಾಸ್ತಿ ಇರುತ್ತೆ. ಸಿರಾಮಿಕ್ ಕೆಪಾಸಿಟರ್ಸ್ ಆರ್ ಇಲ್ಲುಸ್ಟ್ರೇಟೆಡ್ ಇನ್ ಫಿಗರ್ 5 and A, B and B. These discs are made by using a ceramic as an insulator with silver deposited on each side of the plate. These are used for small value of capacitance, and an ordinary TV set might contains several dozens of circuitry. Ceramic capacitors are typically available. A capacitance value ranges from 1 microfarad to 2.2 microfarad with a voltage rating up to 6 kilovolt. A typical temperature coefficient of ceramic capacitor is 2 lakh ppm per degree centigrade. ಸೊ ಇಲ್ಲಿದೆ ನೋಡಿ, ಸಿರಾಮಿಕ್ ಕೆಪಾಸಿಟರನ್ನು ನೀವು ನೋಡಿರ್ತೀರಾ. ಎಲ್ಲಿ ನೋಡಿರ್ತೀರಾ? ಪ್ರತಿಯೊಂದು ಟಿ ವಿನಲ್ಲಿ, ಟೇಪ್ ರಿಕಾರ್ಡ್ನಲ್ಲಿ ಡಜನ್ ಗಂಟಲೆ ಈ ಥರ ಕೆಪಾಸಿಟರ್ಗಳನ್ನು ಯೂಸ್ ಮಾಡಿರ್ತಾರೆ. ಇದನ್ನು ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದರೆ, ಸಿರಾಮಿಕ್ ಪ್ಲೇಟ್ಗಳ, ಈ ಥರ ಸಿರಾಮಿಕ್ ಪ್ಲೇಟ್ಗಳ ಆ ಕಡೆ ಮತ್ತು ಈ ಕಡೆ ಭಾಗದಲ್ಲಿ ಸಿಲ್ವರನ್ನು ಕೋಟ್ ಮಾಡಿರ್ತಾರೆ. ಒಂದು ಭಾಗದಲ್ಲಿ ಸಿಲ್ವರು, ಇನ್ನೊಂದು ಮುಖದಲ್ಲಿ ಸಿಲ್ವರ್, ಮಧ್ಯೆ ಏನಿರುತ್ತೆ? ಸಿರಾಮಿಕ್ ಇರುತ್ತೆ. ಆ ಸಿರಾಮಿಕ್ಕಿನ 2 ಮುಖಗಳ ಮೇಲೆ, ಅಂದರೆ ಆ ಕಡೆ ಸೈಡು ಈ ಕಡೆ ಸೈಡು ಸಿಲ್ವರನ್ನು ಕೋಟ್ ಮಾಡಿಬಿಟ್ಟು 2 ಲೀಡನ್ನು ಹೊರಗಡೆ ತೆಗೆದಾಗ, ಆಮೇಲೆ ಆ ಒಂದು ಸಿಲ್ವರಿಂದ ಕೋಟ್ ಮಾಡಿರ್ತಕ್ಕಂಥ ಭಾಗವನ್ನು ಸೀಲಿಂಗ್ ಕಾಂಪೌಂಡಿಂದ ಸೀಲ್ ಮಾಡಿಬಿಟ್ಟು ಈ ಒಂದು ಸಿರಾಮಿಕ್ ಕೆಪಾಸಿಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈ ಸಿರಾಮಿಕ್ ಕೆಪಾಸಿಟರು ಇದರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು ತುಂಬ ಚೆನ್ನಾಗಿರೋದ್ರಿಂದ ಕಡಿಮೆ ಸೈಜ್ ಆಗಿದ್ದರೂ, ಫಿಸಿಕಲ್ ಸೈಜ್ ಕಡಿಮೆ ಇದ್ರೂ ಸಹ ಹೈ ಕೆಪಾಸಿಟೆನ್ಸನ್ನು ಹೊಂದಿರುತ್ತದೆ. ಇದು ಎಲ್ಲಿವರೆಗೂ ಸಿಗುತ್ತಪ್ಪ ಅಂತಂದರೆ, 1 ಮೈಕ್ರೋಫ್ಯಾರಡಿಂದ 2.2 ಮೈಕ್ರೋಫ್ಯಾರಡ್ವರೆಗೂ ಕೆಪಾಸಿಟೆನ್ಸು ಇದನ್ನು ಚಾರ್ಜನ್ನು ಸ್ಟೋರ್ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತದೆ. ಮತ್ತು ವೋಲ್ಟೇಜ್ ರೇಟಿಂಗ್ ಇದ್ರದ್ದು 6 ಕಿಲೋ ವೋಲ್ಟ್ವರೆಗೂ ವೋಲ್ಟೇಜನ್ನು ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಸಿರಾಮಿಕ್ ಕೆಪಾಸಿಟ್ರಿಗೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕಾ ಕೆಪಾಸಿಟರ್. There are 2 types of mica capacitor. Stacked foil. It consists of alternate layer of metal foils and thin sheet of mica. The metal foils forms the plate with alternate foil sheet connected together to increase the plate area, thus increasing the capacitance. ಸೊ ಈ ಒಂದು ಮೈಕಾ ಕೆಪಾಸಿಟರ್ನಲ್ಲಿ ಯಾವ ರೀತಿ ಇರುತ್ತಪ್ಪ ಕನ್ಸ್ಟ್ರಕ್ಷನ್ ಅಂತಂದರೆ, ಸೊ ಈ ರೀತಿಯಾಗಿ ನೋಡಿ, ತೆಳುವಾಗಿರ್ತಕ್ಕಂಥ ಕಂಡಕ್ಟಿಂಗ್ ಪ್ಲೇಟ್, ಇಟ್ ಮೇ ಬಿ ಅ ಸಿಲ್ವರ್ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ, ತೆಳುವಾಗಿರ್ತಕ್ಕಂಥ ಶೀಟು, ಮಧ್ಯ ಮೈಕಾ, ಮತ್ತೆ ಶೀಟು, ಮತ್ತೆ ಮೈಕಾ, ಈ ರೀತಿಯಾಗಿ ಆಲ್ಟರ್ನೇಟ್ ಲೇಯರನ್ನು ಮಾಡ್ಕೊಂಬಿಟ್ಟು ಶೀಟಿನ ಗಾತ್ರವನ್ನು, ಕಂಡಕ್ಟಿಂಗ್ ಶೀಟಿನ ಗಾತ್ರವನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಮೈಕಾ ಸಹ ತುಂಬ ತೆಳುವಾಗಿರೋದ್ರಿಂದ ಇಟ್ ಇಸ್ ಆಲ್ಸೋ ಎ ಗುಡ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಆಗಿರೋದ್ರಿಂದ ಇದರದ್ದು ಗಾತ್ರವನ್ನು ನಾವು ಜಾಸ್ತಿ ಮಾಡ್ಕೊಂಡಾಗ ಜಾಸ್ತಿ ಕೆಪಾಸಿಟಿ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡನ್ನು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಇದಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ನೋಡಿ, ಒಂದು ಫೈಲು ಅಂದರೆ ಇದನ್ನು ಏನು ಮಾಡ್ತಾರೆ ಅಂದರೆ, ತೆಳುವಾಗಿ ಇರ್ತಕ್ಕಂಥ ಒಂದು
ಶೀಟನ್ನು ಮಧ್ಯಭಾಗದಲ್ಲಿ ಮೈಕಾ ಶೀಟನ್ನು ಹಾಕ್ಬಿಟ್ಟು ರೋಲಿಂಗ್ ಮಾಡ್ತಾರೆ. ರೋಲಿಂಗ್ ಅಂತಂದರೆ ಹೆಂಗೆ ಮಾಡ್ತಾರೆ, ಈ ರೀತಿ ರೋಲಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದರೆ ಒಂದು ಪ್ಲೇಟು ಪಾಸಿಟಿವ್ ಚಾರ್ಜನ್ನು ಸ್ಟೋರ್ ಮಾಡುತ್ತೆ, ಇನ್ನೊಂದು ಪ್ಲೇಟಲ್ಲಿ ನೆಗೆಟಿವ್ ಚಾರ್ಜ್ ಸ್ಟೋರ್ ಆಗಿರುತ್ತೆ, ಮಧ್ಯಭಾಗದಲ್ಲಿ ಮೈಕಾ ಇರುತ್ತೆ. ಈ ಒಂದು ಪಾಸಿಟಿವ್ ಪ್ಲೇಟಿಗೆ ಒಂದು ಲೀಡನ್ನು, ನೆಗೆಟಿವ್ ಪ್ಲೇಟಿಗೆ ಒಂದು ಲೀಡನ್ನು ಸಾಲ್ಡ್ರ್ ಮಾಡ್ಕೊಂಬಿಟ್ಟು ಹೊರಗಡೆ ತಕ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಮೈಕಾ ಕೆಪಾಸಿಟರನ್ನು ಕನ್ಸ್ಟ್ರಕ್ಷನ್ನು ಮಾಡಿರ್ತಾರೆ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಮೈಕಾ ಕೆಪಾಸಿಟರು. ಸೊ ಹಾಗಾದರೆ ಮೈಕಾ ಕೆಪಾಸಿಟರ್ಸ್ ಆರ್ ಅವೈಲೇಬಲ್ ವಿತ್ ಎ ಕೆಪಾಸಿಟೆನ್ಸ್ ರೇಂಜ್ ಆಫ್ ಎಲ್ಲಿವರೆಗೂ 1 picofarad to 0.1 picofarad ಆ್ಯಂಡ್ ವೋಲ್ಟೇಜ್ ರೇಟಿಂಗು 100 to 2500 volt DC. ಟೆಂಪರೇಚರ್ ಕೋಎಫಿಷಿಯೆಂಟು -20 to +100 ppm per degree centigrade are common. Mica has a typical dielectric constant of 5. ಸೊ ಮೈಕಾ ಕೆಪಾಸಿಟರನ್ನು ಇದರದ್ದು ಸ್ಟೋರ್ ಮಾಡ್ತಕ್ಕಂಥ ಸಾಮರ್ಥ್ಯ ಎಷ್ಟಿರುತ್ತಪ್ಪ ಅಂದರೆ 1 picofarad 0.1 picofarad ಮತ್ತು ವೋಲ್ಟೇಜ್ ರೇಟಿಂಗ್ ಇದ್ರದ್ದು 100 ವೋಲ್ಟೇಜಿನಿಂದ 2500 ವೋಲ್ಟೇಜು DC ಮಾತ್ರ. ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಬಂದ್ಬಿಟ್ಟು -20 to 100 ppm per degree centigrade and mica has a dielectric constant of 5. This is the construction of mica capacitor. Next ಬಂದ್ಬಿಟ್ಟು electrolytic capacitor. Electrolytic capacitors are a polarity so that one plate is a positive and other is negative. ಇದು ಭಾಳ ಇಂಪಾರ್ಟೆಂಟ್. ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರಲ್ಲಿ ನಾವು ಕನೆಕ್ಷನ್ ಮಾಡುವಾಗ ಕರೆಕ್ಟಾಗಿ ಪೊಲಾರಿಟಿಯನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಪಟಾಕಿ ಬ್ಲಾಸ್ಟ್ ಆದಂಗೆ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ಸ್ ಆರ್ ಪೊಲರೈಸ್ಡ್ ಟೈಪ್ ಕೆಪಾಸಿಟರ್. ಪೊಲರೈಸ್ಡ್ ಟೈಪ್ ಕೆಪಾಸಿಟರ್ ಅಂತಂದರೆ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಟರ್ಮಿನಲ್ಲು ಕಂಪಲ್ಸರಿ ಅದರ ಮೇಲ್ಗಡೆ ಮಾರ್ಕ್ ಮಾಡಿರ್ತಾರೆ. ಅದೇ ರೀತಿಯಾಗಿ ನೀವು ಕನೆಕ್ಷನ್ ಮಾಡಬೇಕು. ಉಲ್ಟಾ ಕನೆಕ್ಷನ್ ಮಾಡಿದ್ರಿ ಅಂತ ಅಂದರೆ ಕೆಪಾಸಿಟರು ಬ್ಲಾಸ್ಟ್ ಆಗುತ್ತೆ. ದೀಸ್ ಕೆಪಾಸಿಟರ್ಸ್ ಆರ್ ಯೂಸ್ಡ್ ಫಾರ್ ಎ ಹೈ ಕೆಪಾಸಿಟೆನ್ಸ್ ವ್ಯಾಲ್ಯೂ ಓವರ್ 2 lakh microfarad. 2 ಲಕ್ಷ ಮೈಕ್ರೋಫ್ಯಾರಡ್ವರೆಗೂ ಈ ಒಂದು ಕೆಪಾಸಿಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಬಟ್ ದೇ ಹ್ಯಾವ್ ರಿಲೇಟಿವ್ಲಿ ಲೋ ಬ್ರೇಕ್ ಡೌನ್ ವೋಲ್ಟೇಜ್. ಅಂದರೆ ಹೈ ವೋಲ್ಟೇಜಲ್ಲಿ ಇವು ವರ್ಕ್ ಆಗಲ್ಲ. ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರು ಮ್ಯಾಕ್ಸಿಮಮ್ ಅಂತ ಅಂದರೆ 350 ವೋಲ್ಟೇಜನ್ನು ಇವಕ್ಕೆ ಕೊಟ್ಟರೆ ಮಾತ್ರ ಕಂಫರ್ಟಾಗಿ ವರ್ಕ್ ಮಾಡುತ್ತೆ. ಹೈ ವೋಲ್ಟೇಜನ್ನು ಕೊಟ್ರಿ ಅಂತ ಅಂದರೆ ಅವು ಬ್ರೇಕ್ ಆಗುತ್ತೆ. ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ಸ್ ಆರ್ ಅವೈಲೇಬಲ್ ಇನ್ 2 types. ಈ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ನಲ್ಲಿ ಮತ್ತೆ 2 ಟೈಪ್ ಇದೆ. ಒಂದು ಅಲ್ಯೂಮಿನಿಯಂ ಆ್ಯಂಡ್ ಟ್ಯಾಂಟಲಮ್. ದ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ಸ್ are shown in the figure. The capacitor consists of 2 strips of either aluminum or a tantalum foil separated by a paper or a gas strip saturated with an electrolyte. During the manufacturing, an electrochemical reaction is induced which causes an oxide layer, either aluminum oxide or a tantalum oxide, to form the inner surface of the positive plate. The oxide layers acts as a dielectric. ಸೊ ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ ಸ್ಟ್ರಿಪ್ಸ್ ಆಫ್ ಅಲ್ಯೂಮಿನಿಯಂ ಆರ್ ಎ ಟ್ಯಾಂಟಲಮ್ ಇಲ್ಲಿದೆ ನೋಡಿ. ಅಲ್ಯೂಮಿನಿಯಂ ಅಥವಾ ಟ್ಯಾಂಟಲಮ್ಮಿಂದ ಮಾಡಿರ್ತಕ್ಕಂಥ ಫೈಲ್ಗಳು, ಅಲ್ಯೂಮಿನಿಯಂ ಫೈಲ್ ಅಥವಾ ಟ್ಯಾಂಟಲಮ್ ಫೈಲು ಅಂದರೆ ತೆಳುವಾಗಿರ್ತಕ್ಕಂಥ ರೋಲು, ಮಧ್ಯಭಾಗದಲ್ಲಿ ಎಲೆಕ್ಟ್ರೋಲೈಟಿಂದ ಅಂದರೆ ಇಂಪ್ರಿಗ್ನೇಟೆಡ್ ಪೇಪರ್ ಅಂತ ಕರಿತೀವಿ ನಾವು. ಇಂಪ್ರಿಗ್ನೇಟೆಡ್ ಪೇಪರನ್ನು ಈ ಮಧ್ಯಭಾಗದಲ್ಲಿ ಡೈಎಲೆಕ್ಟ್ರಿಕ್ ಆಗಿ ನಾವು ಯೂಸ್ ಮಾಡ್ತೀವಿ. ದಿಸ್ ದ ಕನ್ಸ್ಟ್ರಕ್ಷನ್ ಆಫ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್. ದ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ 2 ಸ್ಟ್ರಿಪ್ಸ್ ಆಫ್ ಅಲ್ಯೂಮಿನಿಯಂ ಆರ್ ಎ ಟ್ಯಾಂಟಲಮ್ ಇರುತ್ತೆ. 2 ತೆಳುವಾದ ಶೀಟ್ ಇರುತ್ತೆ, ಮಧ್ಯಭಾಗದಲ್ಲಿ ಪೇಪರ್ ಇರುತ್ತೆ. ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆನ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಅದರಲ್ಲಿ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಆ ಎಲೆಕ್ಟ್ರೋಕೆಮಿಕಲ್ ಆ್ಯಕ್ಷನ್ನಿಂದ ಏನಾಗುತ್ತೆ ಅಂತಂದರೆ
ಆ ಪೇಪರಿನ ಅಂದರೆ ಫೈಲ್ ಏನು ಹಾಕಿರ್ತೀವಲ್ಲ ಅಲ್ಲಿ ಆಕ್ಸೈಡ್ ಲೇಯರು ಫಾರ್ಮೇಷನ್ ಆಗುತ್ತೆ. ಯಾವ್ದು ಆಕ್ಸೈಡು? ಐದರ್ ಅಲ್ಯೂಮಿನಿಯಮ್ದಾಗಿರ್ಬೋದು ಅಥವಾ ಟ್ಯಾಂಟಲಮ್ದಾಗಿರ್ಬೋದು, ಟು ಫಾರ್ಮ್ ದ ಇನ್ನರ್ ಸರ್ಫೇಸ್ ಆಫ್ ಪಾಸಿಟಿವ್ ಪ್ಲೇಟ್. ಈ ಎಲೆಕ್ಟ್ರೋಕೆಮಿಕಲ್ ಆಕ್ಷನ್ನಿನಿಂದ ಪಾಸಿಟಿವ್ ಪ್ಲೇಟು ಕ್ರಿಯೇಟ್ ಆಗುತ್ತೆ. ದಿಸ್ ಆಕ್ಸೈಡ್ ಲೇಯರ್ ಆಕ್ಟ್ಸ್ ಆಸ್ ಎ ಡೈಎಲೆಕ್ಟ್ರಿಕ್. ಆಕ್ಸೈಡು ಡೈಎಲೆಕ್ಟ್ರಿಕ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಈಸ್ ಎ ಪೊಲರೈಸ್ಡ್ ಟೈಪ್. ಆಗಲೇ ಹೇಳ್ದಂಗೆ ಇದರಲ್ಲಿ ಪೊಲಾರಿಟಿಯನ್ನು ಮಾರ್ಕ್ ಮಾಡಿರ್ತಾರೆ, ಪಾಸಿಟಿವ್ ಮತ್ತು ನೆಗೆಟಿವ್ ಪೊಲಾರಿಟಿ. ಅದು ಯಾವ ರೀತಿ ಪೊಲಾರಿಟಿಯನ್ನು ಕೊಟ್ಟಿರ್ತಾರೆ ಅದು ಹಂಗೆ ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಬಿ ವೆರಿ ಕೇರ್ಫುಲ್, ಭಾಳ ಇಂಪಾರ್ಟೆಂಟ್ ಇದು. ಮೇಕ್ ಟು ಕರೆಕ್ಟ್ ದ ಕನೆಕ್ಷನ್ ಟು ಇನ್ಸ್ಟಾಲ್ ಎ ಕೆಪಾಸಿಟರ್ ಓನ್ಲಿ ಇನ್ DC, ನಾಟ್ AC ಸರ್ಕ್ಯೂಟ್. ಈ ಒಂದು ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರನ್ನು DCಗೆ ಮಾತ್ರ ಯೂಸ್ ಮಾಡಬೇಕು. ACಗೆ ನೀವು ಯೂಸ್ ಮಾಡಿದ್ರಿ ಅಂದರೆ ಇವು ಬ್ಲಾಸ್ಟ್ ಆಗೋಗುತ್ತೆ. ಆಮೇಲೆ ಪೊಲಾರಿಟಿಯನ್ನು ಕರೆಕ್ಟಾಗಿ ಕನೆಕ್ಷನ್ ಮಾಡಬೇಕು. ರಿವರ್ಸ್ ಪೊಲಾರಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಕಾಸಸ್ ದ ಎಕ್ಸೆಸಿವ್ ಹೈ ಕರೆಂಟ್ ಇನ್ ದ ಕೆಪಾಸಿಟರ್. ಇಟ್ ಕಾಸಸ್ ದ ಕೆಪಾಸಿಟರ್ ಟು ಹೀಟ್ಸ್ ಅಪ್ and possibly explode. Thus, a common electrolytic capacitor is limited to use DC circuit only. ಯಾವ ಕಾರಣಕ್ಕೂ ACಯನ್ನು ಈ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ಗೆ ಕನೆಕ್ಷನ್ ಮಾಡಬಾರ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ AC ಸರ್ಕ್ಯೂಟ್. ದೀಸ್ ಕೆಪಾಸಿಟರ್ಸ್ ಆರ್ ಯೂಶ್ವಲಿ ಲಿಸ್ಟೆಡ್ ಇನ್ ದ ಕೆಟಲಾಗ್. ನಾನ್ ಪೊಲರೈಸ್ಡ್ ಟೈಪ್ ಅಂತ ಮೆನ್ಷನ್ ಇತ್ತು ಅಂತ ಅಂದರೆ, ಆ ಕೆಪಾಸಿಟರ್ ಮೇಲ್ಗಡೆ ಬರೆದಿದ್ರು ಅಂದ್ರೆ ಮಾತ್ರ ನೀವು ಅದನ್ನು ACಗೆ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಪೊಲಾರಿಟಿಯನ್ನು ಮಾರ್ಕ್ ಮಾಡಿದರು ಅಂದರೆ ಯಾವ ಕಾರಣಕ್ಕೂ AC ಸಪ್ಲೈಯನ್ನು ಕೊಡಬಾರ್ದು. ನಾನ್ ಪೊಲರೈಸ್ಡ್ ಟೈಪ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಅಂತ ಅದ್ರ ಮೇಲ್ಗಡೆ ಬರೆದಿದ್ರೆ ಮಾತ್ರ AC ಸಪ್ಲೈಯನ್ನು ನಾವು ಅದಕ್ಕೆ ಕೊಡ್ಬೋದು, ಇಲ್ಲ ಅಂತಂದರೆ ಕೊಡೋಕ್ಕೆ ಬರಲ್ಲ. ಸೊ ಈ ರೀತಿಯಾಗಿ ಕೆಪಾಸಿಟರ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ ಅಥವಾ ಪ್ಲಾಸ್ಟಿಕ್ ಕೆಪಾಸಿಟರ್. ದೀಸ್ ಆರ್ ಎ ಸೆವರಲ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಫಿಲಮ್ ಕೆಪಾಸಿಟರ್ಸ್ ಆ್ಯಂಡ್ ಓಲ್ಡರ್ ಪೇಪರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್. ಪಾಲಿಕಾರ್ಬೊನೇಟ್, ಪ್ಯಾರಲಿನ್, ಪಾಲಿಸ್ಟರ್, ಪಾಲಿಸ್ಟರೀನ್, ಪಾಲಿಪ್ರೊಪಲೀನ್, ಮೈಲಾರ್ and paper are the sum of other common dielectric material used. ಸೊ ಈ ಪೇಪರ್ ಅಥವಾ ಪ್ಲಾಸ್ಟಿಕ್ ಕೆಪಾಸಿಟರ್ನಲ್ಲಿ ಈ ಮಧ್ಯ ಭಾಗದಲ್ಲಿ ಯೂಸ್ ಮಾಡ್ತಕ್ಕಂಥ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಏನಿರುತ್ತಲ್ಲ, ಈ ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಈ ಒಂದು ಡೈಎಲೆಕ್ಟ್ರಿಕ್ ಮಟೀರಿಯಲ್ ಯಾವ್ದ್ಯಾವುದು? ಓಲ್ಡರ್ ಪೇಪರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರು, ಪಾಲಿಕಾರ್ಬೊನೇಟು, ಪ್ಯಾರಿಲಿನ್ನು, ಪಾಲಿಸ್ಟರು, ಪಾಲಿಸ್ಟರಿನ್ನು, ಪಾಲಿಪ್ರೊಪಲಿನ್ನು, ಮೈಲಾರು ಆ್ಯಂಡ್ ಪೇಪರ್, ಇವು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಯೂಸ್ ಮಾಡಿದಾಗ ಆ ಕೆಪಾಸಿಟರ್ನ ಹೆಸರನ್ನು ನಾವು ಅದನ್ನೇ ಕೊಡ್ತೀವಿ. ಎಕ್ಸಾಂಪಲ್ಲು, ನೀವು ಪೇಪರನ್ನು ಯೂಸ್ ಮಾಡಿದರೆ ಪೇಪರ್ ಕೆಪಾಸಿಟರ್ ಅಂತ ಕರಿತೀವಿ, ಅಥವಾ ಪಾಲಿಸ್ಟರ್ ಯೂಸ್ ಮಾಡಿದರೆ ಪಾಲಿಸ್ಟರ್ ಕೆಪಾಸಿಟರ್ ಅಂತ ಕರಿತೀವಿ. ಬಟ್ ಯೂಸ್ ಮಾಡ್ತಕ್ಕಂಥ ಕಂಡಕ್ಟಿಂಗ್ ಮೆಟೀರಿಯಲ್ಲು ಇಟ್ ಮೇ ಬಿ ಎ ಕಂಡಕ್ಟರೇ ಆಗಿರಬೇಕು. ಮಧ್ಯ ಯೂಸ್ ಮಾಡ್ತಕ್ಕಂಥ ಡೈಎಲೆಕ್ಟ್ರಿಕ್ ಮೆಟೀರಿಯಲನ್ನು ಮಾತ್ರ ನಾವು ಚೇಂಜ್ ಮಾಡಿರ್ತೀವಿ. So figure 7 shows the common basic construction used in many plastic film and paper capacitor. A thin strip of plastic film dielectric is sandwiched between the two metals. ಸೊ ಇಲ್ಲಿದೆ ನೋಡಿ, ಸ್ಟ್ರಿಪ್ಪನ್ನು ಈ ಥರ ಸ್ಟ್ರಿಪ್ ಇರುತ್ತೆ, ಮಧ್ಯಭಾಗದಲ್ಲಿ ಪೇಪರು, ಪಾಲಿಥಲಿನು, ಪಾಲಿಪ್ರೊಫೈಲಿನು ಯಾವುದಾದ್ರೂ ಒಂದು ಮಟೀರಿಯಲನ್ನು ಯೂಸ್ ಮಾಡ್ತಾರೆ. ಆ ಸ್ಟ್ರಿಪ್ ಈಸ್ ಆಕ್ಟ್ಸ್ ಆಸ್ ಎ ಪ್ಲೇಟ್. ಒನ್ ಲೀಡ್ ಆಫ್ ಕನೆಕ್ಟೆಡ್ ಅಂದರೆ ಅಲ್ಯೂಮಿನಿಯಂ ಸ್ಟ್ರಿಪ್ಪನ್ನು ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಆ ಅಲ್ಯೂಮಿನಿಯಂ ಸ್ಟ್ರಿಪ್ಪಿಗೆ ಏನು ಮಾಡಿರ್ತಾರೆ, ಎಕ್ಸ್ಟ್ರಾ ಟರ್ಮಿನಲನ್ನು ಕನೆಕ್ಟ್ ಮಾಡಿಬಿಟ್ಟು ಅದನ್ನು ಸಪ್ಲೈ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಮಧ್ಯೆ ಯೂಸ್ ಮಾಡ್ತಕ್ಕಂಥದ್ದು ಡೈಎಲೆಕ್ಟ್ರಿಕ್ ಮೆಟೀರಿಯಲು, ಇಟ್ ಶುಡ್ ಬಿ ಎ ಇನ್ಸುಲೇಟರ್. ಸೊ ಈ ರೀತಿಯಾಗಿ ನಾವು ಫಿಕ್ಸೆಡ್ ಕೆಪಾಸಿಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಯಾವ್ಯಾವ್ದು ಇದಾಯ್ತು ಈಗ ಫಿಕ್ಸೆಡ್ ಕೆಪಾಸಿಟರ್ನಲ್ಲಿ? ಒಂದನೇದು ಸಿರಾಮಿಕ್ ಕೆಪಾಸಿಟರ್ ಆಯಿತು, ಎರಡನೇದು ಮೈಕಾ ಕೆಪಾಸಿಟರ್ ಆಯಿತು, ಮೂರನೇದು ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಆಯಿತು, ಮತ್ತು ಪೇಪರ್ ಕೆಪಾಸಿಟರ್ ಆಯಿತು. ಸೊ ದೀಸ್ ಆರ್ ದ ಕನ್ಸ್ಟ್ರಕ್ಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಕ್ಸೆಡ್ ಕೆಪಾಸಿಟರ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು
ಈ ವೇರಿಯಬಲ್ ಕೆಪಾಸಿಟರ್ ಅಂತಂದರೆ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಮತ್ತು ಕೆಪಾಸಿಟೆನ್ಸನ್ನು ನಾವು ಕೆಪಾಸಿಟರ್ಗಳನ್ನು ಸೀರೀಸ್ ಕನೆಕ್ಷನ್ನು ಮತ್ತು ಪ್ಯಾರಲಲ್ ಕನೆಕ್ಷನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಐ ವಿಲ್ ಬಿ ಸಾಲ್ವ್ ಯುವರ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.